ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದೀಪಾರಾಧ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಹೊರಗಿಂದಲೇ ತೊಗೊಂಬಂದ್ವಿ. ಹಸ್ಬೆಂಡ್ ಇಡ್ಲಿ ಮತ್ತು ವಡೆ ತೊಗೊಂಬಂದಿದ್ರು. ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೊಂದು ಹೋಗೋದು ಅಂತ ಪ್ಲ್ಯಾನ್ ಇತ್ತು. ಬೆಳಗ್ಗೆ ಬೇಗನೆ ಹೋಗಿಬಿಡೋದು, 6 o'clock ಈ ಥರ ಹೊರಡೋದು. ಯಾಕಂದರೆ ನಮ್ಮ ಮನೆಯಿಂದ ಆಲ್ಮೋಸ್ಟ್ 1.5 ಗಂಟೆ ದೂರ ಇದೆ ಅದು. ಆನ್ ದಿ ವೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಅಂತಿತ್ತು. ಬಟ್ ಆದಮೇಲೆ ನನ್ನ ಹಸ್ಬೆಂಡ್ದು ರಜೆ ಕನ್ಫರ್ಮ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಸಂಜೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದರಿಂದ ಬ್ರೇಕ್ಫಾಸ್ಟ್ ಹೊರಗಿಂದಲೇ ತೊಗೊಂಬಂದ್ವಿ. ಸೊ ಅದಾದಮೇಲೆ ನಾವು ಡಿಮಾರ್ಟ್ಗೆ ಹೋಗಿದ್ವಿ. ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು, ಅಂದರೆ ಮನೆ ರೇಷನ್ ಎಲ್ಲ ತೊಗೊಂಬರೋದಿತ್ತು. ಸೊ ಹಾಗೇನೆ ನನಗೆ ಅಂತ ಕೆಲವೊಂದು ಟಾಪ್ ಎಲ್ಲ ತೊಗೊಂಡಿದ್ದೀನಿ. ತುಂಬ ಕಲೆಕ್ಷನ್ಸ್ ಬಂದಿತ್ತು. ಲಾಸ್ಟ್ ಟೈಮ್ ನಾವು ಐ ಥಿಂಕ್ 2 months ಬ್ಯಾಕ್ ಏನೋ ಹೋಗಿದ್ವಿ. ಸೊ ಅವಾಗೆಲ್ಲ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಬಟ್ ಈ ಸಲ ಅಂತೂ ತುಂಬ ಚೆನ್ನಾಗಿರೋ ಬಟ್ಟೆ ಎಲ್ಲ ಇತ್ತು. ರೇಟ್ ಕೂಡ ಸಿಕ್ಕಾಪಟ್ಟೆ ಅಫೋರ್ಡೆಬಲ್ ಅಂತಾನೆ ಹೇಳ್ಬೋದು. ಸೊ ನನಗೂ ಕೆಲವೊಂದು ಬಟ್ಟೆ ಎಲ್ಲ ಬೇಕಿತ್ತು, ಮನೇಲಿ ಹಾಕಕ್ಕೂ ಆಗುತ್ತೆ. ಹಾಗೇನೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರಕ್ಕೆಲ್ಲ ಹೋಗ್ತಾ ಇರ್ತೀನಲ್ವಾ, ಸೊ ಅದಕ್ಕೂ ಬೇಕಾಗತ್ತೆ ಅಂತ ಕೆಲವೊಂದು ತಗೊಂಡಿದ್ದೀನಿ. ಇವಾಗ ತೋರಿಸ್ತೀನಿ ನಿಮ್ಗೆ 1 by 1. ಸೊ ಫಸ್ಟ್ಗೆ ಇದು ಒಂದು ಟಾಪ್ ತಗೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಇದು ಒಂದು ತಗೊಂಡೆ. ಸೊ ಹಾಗೇನೆ ಇದೊಂದು ಟಾಪ್. ಇದು ಆಕ್ಚುಲಿ ಶಾರ್ಟ್ ಟಾಪು, ಜೀನ್ಸ್ ಪ್ಯಾಂಟ್ಗೆಲ್ಲ ಹಾಕಕ್ಕಾಗತ್ತೆ, ಲೆಗಿನ್ಸ್ಗೂ ಹಾಕ್ಬೋದು. ಸೊ ಇದೊಂದು ತಗೊಂಡಿದ್ದೀನಿ. ಸೊ ಹಾಗೇನೆ ಇದೊಂದು ತಗೊಂಡಿದ್ದೀನಿ, ನೋಡ್ಬೋದು. ಇದು ಒಂದು ಶಾರ್ಟ್ ಟಾಪ್ ತಗೊಂಡಿದ್ದೀನಿ. ಇದೂ ಅಷ್ಟೇ, ಜಾಸ್ತಿ ಏನ್ ಲೆಂತ್ ಇಲ್ಲ, ಶಾರ್ಟ್. ಇದೊಂದಿದೆ, ಇದೊಂದು. ಸೊ ಹಾಗೇನೆ ಇದೊಂದು ಟಾಪ್ ತಗೊಂಡಿದ್ದೀನಿ. ಇದು ಒಂದಕ್ಕೆ 499 rupees ಈ ಒಂದು ಟಾಪ್ಗೆ. ಉಳ್ದಿರೋದೆಲ್ಲ 199 rupees ಸಿಕ್ತು ನನಗೆ. ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇತ್ತು. ಬಟ್ ಏನ್ ಗೊತ್ತಾ, ನಮ್ಗೆ ಟೈಮ್ ಒಂದ್ ಸ್ವಲ್ಪ ಶಾರ್ಟೇಜ್ ಇತ್ತು. ಯಾಕಂದ್ರೆ ಆಮೇಲೆ ದೇವಸ್ಥಾನಕ್ಕೆ ಬೇರೆ ಹೋಗೋದಿದೆ ಅಲ್ವಾ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತಗೊಂಡು ಬಂದ್ಬಿಟ್ವಿ. ಸೊ ಹಾಗೇನೆ ಡಿಮಾರ್ಟ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಸೊ ಅದೇನಂದ್ರೆ, ನಾವು ಬಿಲ್ಲಿಂಗ್ಗೆ ಅಂತ ವೇಟ್ ಮಾಡ್ತಾ ಇದ್ವಿ. ಸೊ ನಮ್ಗಿಂತ ಮುಂಚೆ ಇನ್ನೊಬ್ರು ಇದ್ರು. ಸೊ ಅವ್ರದ್ದು ಬಿಲ್ಲಿಂಗ್ ಆಗ್ತಾ ಇತ್ತು, ಹಿಂದ್ಗಡೆ ನಾವಿದ್ವಿ. ನಮ್ ಪಕ್ಕದ ಕೌಂಟರ್ ಅಲ್ಲಿ ಇಬ್ರು ಲೇಡೀಸ್ ಇದ್ರು. ಸೊ ಅವ್ರದ್ದು ಬಿಲ್ಲಿಂಗ್ ಆಗ್ತಾ ಇತ್ತು. ಸೊ ನಾವಲ್ಲಿ ಹೋಗಿ ನಿಂತಾಗಿಂದ್ಲು ಆ ಇಬ್ರು ಲೇಡೀಸ್ ನಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರು. ನನ್ನ ಹಸ್ಬೆಂಡ್ ನನ್ನ ಒಂದ್ಸಲ ನೋಡೋದು, ನನ್ನನ್ನು ಒಂದ್ಸಲ ನೋಡೋದು, ಈ ತರ ಮಾಡ್ತಾ ಇದ್ರು. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನೇನ್ ಅನ್ಕೊಂಡೆ ಅಂದ್ರೆ, ಇವಾಗ ಕೆಲವೊಂದ್ಸಲ ನಮಗೂ ಅನ್ಸುತ್ತಲ್ವಾ, ಯಾರನ್ನೋ ಒಬ್ರನ್ನ ನೋಡಿದಾಗ ಪರಿಚಯ ಇದೆಯೇನೋ ಅಥವಾ ಇದಕ್ಕಿಂತ ಮುಂಚೆ ನೋಡಿದ್ವೇನೋ ಅಂತ ನಮ್ಗೆ ಅನ್ಸುತ್ತೆ. ಕೆಲವೊಂದ್ಸಲ ಆತರ ಆಗತ್ತೆ. ಸೊ ಅವರು ಹಾಗೆ ನೋಡ್ತಾ ಇರ್ತಾರೆ, ಮೋಸ್ಟ್ಲಿ ಎಲ್ಲೋ ನೋಡ್ದಂಗ ಆಗಿರ್ಬೋದು. ಸೊ ಅದಕ್ಕೆ ನೋಡ್ತಿದ್ದಾರೆ ಅಂತ ಅನ್ಕೊಂಡ್ವಿ. ಸೊ ನೋಡ್ತಾ ಇದ್ರು. ಅವ್ರದ್ದು ಪೇಮೆಂಟ್ ಇನ್ನೇನ್ ಮಾಡ್ಬೇಕು ಅಂದಾಗ ಆಲ್ ಆಫ್ ಸಡನ್ ನನ್ನ ಹಸ್ಬೆಂಡ್ ಹತ್ರ ಬಂದ್ಬಿಟ್ಟು, ಸರ್ ನಂದು ಫೋನ್ ಪೇ ವರ್ಕ್ ಆಗ್ತಿಲ್ಲ, ದಯವಿಟ್ಟು ನಮ್ ಪೇಮೆಂಟ್ ಒಂದು ಮಾಡ್ತೀರಾ, ನಾವು ಆಮೇಲೆ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಹಸ್ಬೆಂಡ್ ಏನು ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಸೊ ತಿರ್ಗಾ ರಿಕ್ವೆಸ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಸರ್ ಒಂದು ಹೆಲ್ಪ್ ಮಾಡಿ, ಪೇಮೆಂಟ್ ಮಾಡ್ಬಿಡಿ, ನಾನು ಇವಾಗ್ಲೇ ನನ್ನ ಅಣ್ಣ ಇದಾರೆ, ಸೊ ಅವ್ರ ಹತ್ರ ಅಮೌಂಟ್ ಕಳ್ಸಕ್ ಹೇಳ್ತೀನಿ ನಿಮ್ಗೆ, ಪ್ಲೀಸ್ ಒಂದು ಪೇ ಮಾಡ್ಬಿಡಿ, ಬೇರೆಯವರು ವೆಯ್ಟ್ ಮಾಡ್ತಾ ಇದಾರೆ ಹಿಂದ್ಗಡೆ, ಅರ್ಜೆಂಟು ಅಂತ ಹೇಳಿದ್ರು. ಸೊ ಲಾಸ್ಟ್ಗೆ ಏನಾಯ್ತು ಅಂದ್ರೆ, ನನ್ನ ಹಸ್ಬೆಂಡ್ ಅವ್ರ ನಂಬರ್ ಕೊಟ್ರು. ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದಾರಲ್ವಾ, ಬಟ್ ಒಂದು ಕಂಡೀಷನ್ ಹಾಕಿದ್ರು. ಫಸ್ಟ್ಗೆ ನನ್ಗೆ ಪೇ ಮಾಡಕ್ ಹೇಳಿ ನಿಮ್ ಬ್ರದರ್ ಹತ್ರ, ಅಂದ್ರೆ ಅವಳು ಹೇಳಿದ್ರು ಬ್ರದರ್ ಹತ್ರ ನಾನು ಫೋನ್ ಪೇ ಮಾಡಕ್ ಹೇಳ್ತೀನಿ ಇಮಿಡಿಯೇಟ್ಲಿ, ನೀವು ನಮ್ದೊಂದು ಪೇಮೆಂಟ್ ಮಾಡ್ಬಿಡಿ ಅಂತ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು, ಫಸ್ಟ್ಗೆ ನಿಮ್ಮ ಬ್ರದರ್ ಹತ್ರ ಪೇ ಮಾಡಕ್ ಹೇಳಿ ನನ್ಗೆ ಫೋನ್ ಪೇಗೆ, ನಂತರ ನಾನು ಅವ್ರಿಗೆ ಡಿಮಾರ್ಟ್ ಅವ್ರಿಗೆ ಪೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಅವಾಗ್ಲೇ ಒಂದ್ ಸ್ವಲ್ಪ ಅವ್ರ ಮುಖ ಎಲ್ಲ ಚೇಂಜ್ ಆಯ್ತು. ಸರಿ ಅಂತ ಹೇಳಿ ಫೋನ್ ಮಾಡಿದ್ಲು, ಯಾರಿಗೋ ಫೋನ್ ಮಾಡ್ಬಿಟ್ಟು, ಸರ್ ಹೇಳಿ ಸರ್ ನಂಬರು ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಫೋನ್ ಪೇ ನಂಬರ್ ಹೇಳಿದ್ರು. ನಂಬರ್ ಅವ್ರಿಗೆ ಹೇಳಿದ ತಕ್ಷಣ, ಸರ್ ನಿಮ್ ಹೆಸರು ಅಂತ ಕೇಳಿದ್ರು. ಹೆಸರೇನಕ್ಕೆ, ಅಲ್ಲಿ ಪೇ ಮಾಡೋವಾಗ ಬರುತ್ತಲ್ವಾ ಫೋನ್ ಪೇ ಅಲ್ಲಿ ಅಂತ ಹೇಳಿದ್ರು. ಸೊ ಅವಾಗ ಹೌದಲ್ವಾ ಸರ್, ಸಾರಿ ಸರ್ ಅಂತ ಹೇಳಿ ಅವ್ರ ಹತ್ರ ಹೇಳಿದ್ರು, ಹೆಸರಲ್ಲೇ ಬರುತ್ತಲ್ವಾ ಅಂತ. ನನ್ನ ಹಸ್ಬೆಂಡ್ ತಿರ್ಗಾ ಹೇಳಿದ್ರು, ಏನ್ ಹೆಸರು ಬಂತು ಕೇಳಿ ಒಂದ್ಸಲ ಅಂತ ಹೇಳಿದ್ರು. ಅವಾಗ ಆಯ್ತು ಸರ್ ಕೇಳ್ತೀನಿ ಅಂತ ಹೇಳಿ ಅವ್ರ ಹತ್ರ ಕೇಳ್ತಾ ಇದಾರೆ. ಯಾರ್ ಫೋನಲ್ಲಿ ಇದಾರಲ್ವಾ ಅವ್ರ ಹತ್ರ ಕೇಳ್ತಾ ಇದ್ದಾಳೆ, ಏನ್ ಹೆಸರು ಬಂತು ಅಂತ. ಅಷ್ಟೇ ನಾವಲ್ಲಿ ಎಷ್ಟೊತ್ತು ಡಿಮಾರ್ಟ್ ಅಲ್ಲಿ ಇದ್ವು, ಅಷ್ಟೊತ್ತು ಅವಳು ಒಂದೇ ಮಾತು ಕೇಳ್ತಿದ್ದು, ಹೆಸರು ಏನ್ ಬಂದಿದೆ ಅಲ್ಲಿ ಅಂತ. ನನ್ನ ಹಸ್ಬೆಂಡ್ ಇನ್ ಬಿಟ್ವೀನ್ ತಿರ್ಗಾ ಕೇಳಿದ್ರು, ಏನಾಯ್ತು ಪೇಮೆಂಟ್ ಆಗಿಲ್ವಾ? ಇಲ್ಲ ಸರ್, ಅವರು ಹೊಸ್ತು ಅಣ್ಣನ್ಗೆ ಅಷ್ಟೆಲ್ಲ ಫೋನ್ ಪೇ ಎಲ್ಲ ಯೂಸ್ ಮಾಡಿ ಗೊತ್ತಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದಾರೆ, ಹಂಗೆ ಹಿಂಗೆ ಹೇಳಿದ್ರು. ಪರವಾಗಿಲ್ಲ ಟೈಮ್ ತಗೊಳ್ಳಿ, ಅವ್ರ ಹತ್ರ ಪೇಮೆಂಟ್ ಮಾಡಕ್ ಕೇಳಿ ನನ್ಗೆ ಫಸ್ಟ್, ನಂತರ ನಾನು ನಿಮ್ ಪೇಮೆಂಟ್ ಇಲ್ಲಿ ಮಾಡ್ತೀನಿ ಅಂತಾನೆ ನನ್ನ ಹಸ್ಬೆಂಡ್ ಹೇಳಿದ್ರು. ಆಯ್ತಾ, ಆಲ್ಮೋಸ್ಟ್ ನಾವು 1/2 hour ಅಲ್ಲಿ ಇದ್ವಿ.
half an hour ಬರೀ ಅದೇ ಅವಳದು ಒಂದೇ ಡೈಲಾಗು, ಏನ್ ಹೆಸರು ಬಂತು ಇನ್ ಬಿಟ್ವೀನ್ ಹೇಳ್ತಾ ಇದ್ದಾಳೆ, ನೋಡ್ಬಿಟ್ಟು ಹೇಳು, ಅವ್ರದ್ದು ಬೇರೆ ಬಿಲ್ಲಿಂಗ್ ಆಗ್ತಾ ಇದೆ, ಆಮೇಲೆ ಅವ್ರಿಗೆ ಹೋಗ್ಬಿಡ್ತಾರೆ. ಇದಿಷ್ಟೇ ಡೈಲಾಗ್ ಅವಳು ಹೇಳ್ತಿದ್ದು. ಸೊ ಅಲ್ಲಿ ನಮ್ಗೆ ಒಂದಂತೂ ಕನ್ಫರ್ಮ್ ಆಯ್ತು, ಅವ್ರು ಯಾರಿಗೆ ಫೋನ್ ಮಾಡಿದಾರೋ ಅವ್ರ ಹತ್ರ ಫೋನ್ ಪೇ ಇಲ್ಲ, ಇದು ಬರೀ ಡ್ರಾಮಾ ಅನ್ನೋದು ನಮ್ಗೆ ಗೊತ್ತಾಯ್ತು. ಅಂದ್ರೆ ಸ್ಕ್ಯಾಮ್ ಮಾಡಕ್ಕೆ ನೋಡಿದ್ದು. ಅವಳ ಪ್ಲಾನ್ ಏನಿತ್ತು ಅಂದ್ರೆ, ಇವಾಗ ನಮ್ಮ ಹತ್ರ ಪೇಮೆಂಟ್ ಮಾಡಿಸೋದು ಫಸ್ಟ್ಗೆ, ಅಂದ್ರೆ ಕ್ಯೂ ಇದೆ ಸರ್, ಅರ್ಜೆಂಟು ಪೇ ಮಾಡಿ ಸರ್, ಅಲ್ಲಿ ಕ್ಯೂ ಬೇರೆ ಇದೆ, ಬೇರೆಯವ್ರು ವೆಯ್ಟ್ ಮಾಡ್ತಾ ಇದಾರೆ, ನಂದೊಂದು ಬಿಲ್ಲಿಂಗ್ ಆಗ್ಬಿಡ್ಲಿ, ನಾನು ಆಮೇಲೆ ಕಳ್ಸಕ್ ಹೇಳ್ತೀನಿ ಅಂತ ಹೇಳೋದು. ನಾವು ಪೇಮೆಂಟ್ ಮಾಡಿದ್ಮೇಲೆ ಯಾರಿಗೋ ಫೋನ್ ಮಾಡಿ ನಮ್ ನಂಬರ್ ಹೆಸರೆಲ್ಲ ಕೊಟ್ಬಿಟ್ಟು ಫೇಕ್ ರಿಸೀಟ್ ಎಲ್ಲ ಮಾಡಕ್ಕಾಗತ್ತೆ ಫೋನ್ ಪೇ ಅಲ್ಲಿ. ಸೊ ಆ ತರ ಮಾಡ್ಬಿಟ್ಟು ಸ್ಕ್ಯಾಮ್ ಮಾಡೋಣ ಅಂತ ಅನ್ಕೊಂಡು ನಮ್ಗೆ ತೋರ್ಸಿದ್ರೆ ಆಯ್ತಲ್ವಾ ಸರ್ ಪೇಮೆಂಟ್ ಆಗಿದೆ ಅಂತ. ಸೊ ಅವಾಗ ನಮ್ಗೆ ಅಮೌಂಟ್ ಬಂದಿಲ್ಲ ಅಂದಾಗ, ಬರುತ್ತೆ ಏನೋ ನೆಟ್ವರ್ಕ್ ಇಶ್ಯೂ ಇರುತ್ತೆ ಸರ್ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡೋದು. ಇದು ಅವಳದು ಪ್ಲಾನ್ ಆಗಿತ್ತು. ಬಟ್ ಯಾವಾಗ ನಾವು ಹೆಸರೇನು ಅಂತ ಕೇಳಿದ್ವೋ ಅವಾಗ ಅವಳಿಗೆ ಒಂದ್ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತು, ಎಲ್ಲೋ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಸೊ ಅದಕ್ಕೆ ಏನ್ ಮಾಡಿದ್ರು, ಈ ಟ್ರೂ ಕಾಲರ್ ಆಪ್ ಇದೆ ಅಲ್ವಾ, ಕಾಲರ್ ಐಡಿ ಆಪ್. ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ನಂಬರ್ ಹಾಕ್ಬಿಟ್ಟು ಸರ್ಚ್ ಮಾಡಿದ್ದಾರೆ, ಅಂದ್ರೆ ಅಲ್ಲಿಂದ ಹೆಸರು ಸಿಗುತ್ತೆ ಅಂತೇಳಿ. ನನ್ನ ಹಸ್ಬೆಂಡ್ ಏನ್ ಮಾಡಿದ್ರು ಅಂದ್ರೆ, ಟ್ರೂ ಕಾಲರ್ ಅಲ್ಲಿ ಅವ್ರ ರಿಯಲ್ ಹೆಸರು ಕೊಟ್ಟಿಲ್ಲ, ಅವ್ರದ್ದು ಪೆಟ್ ನೇಮ್ ಇದೆ ಅಲ್ವಾ, ಸೊ ಅದನ್ನ ಕೊಟ್ಟಿದ್ರು. ಅದನ್ನೇನಂದ್ರೆ ಫುಲ್ ಹೆಸರು ಕೊಟ್ಟಿಲ್ಲ, ಬರೀ 1-2 ಅಕ್ಷರ ಅಷ್ಟೇ ಅವ್ರು ಹಾಕಿದ್ದಲ್ಲಿ ಇಟ್ಕೊಂಡು ಅವರಾಗೆ 1-2-3 ಹೆಸರು ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದ್ರು ಅದ್ರ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇವಾಗ ಯಾವ್ದೋ ಒಂದು ನಂಬರ್ ನೀವು ಸರ್ಚ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಸರ್ಚ್ ಮಾಡ್ತೀರಾ ಟ್ರೂ ಕಾಲರ್ಗೆ ಹೋಗ್ಬಿಟ್ಟು. ಸೊ ಅಲ್ಲಿ AK ಅಂತ 2 ಹೆಸರು ಇರುತ್ತೆ, ಅಂದ್ರೆ 2 ಸ್ಪೆಲ್ಲಿಂಗ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ AK ಅಂತಿದ್ರೆ ನಾವು ಏನ್ ಗೆಸ್ ಮಾಡ್ತೀವಿ ಹೆಸರು, ಮೋಸ್ಟ್ಲಿ ಅಕ್ಷಯ್ ಇರ್ಬೋದು, ಇಲ್ಲ ಆಕಾಂಕ್ಷ ಇರ್ಬೋದು, ಇಲ್ಲ ಅಖಿಲೇಶ್ ಇರ್ಬೋದು, ಈ ತರ ಗೆಸ್ ಮಾಡ್ತೀವಲ್ವಾ ಹೆಸರು. ಅವರು ಅದೇ ಗೆಸ್ ಮಾಡಿದ್ರು 2-3 ಹೆಸರು. ನನ್ನ ಹಸ್ಬೆಂಡ್ ರೆಸ್ಪಾಂಡೇ ಮಾಡಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತು ಇವ್ರು ಸ್ಕ್ಯಾಮ್ ಮಾಡಕ್ ನೋಡ್ತಿದಾರೆ ಅಂತ. ಯಾವಾಗ ನಾವು ರೆಸ್ಪಾಂಡ್ ಮಾಡಿಲ್ವೋ ಅವಳಿಗೆ ಭಯ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಎಲ್ಲರೂ ಇವಳನ್ನೇ ಸೀರಿಯಸ್ ಆಗಿ ನೋಡ್ತಾ ಇದಾರೆ. ಇವನ್ ಬಿಲ್ಲಿಂಗ್ ಮಾಡೋರು ನೋಡ್ತಾ ಇದ್ರು, ಅಲ್ಲಿ ಇರೋರೆಲ್ಲ ನೋಡ್ತಾ ಇದ್ರು. ಇನ್ನೇನ್ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಏನ್ ಮಾಡಿದ್ರು, ಪರ್ಸ್ ಹೊರಗಡೆ ತೆಗಿಲು, ಅದ್ರಲ್ಲಿ ಕ್ಯಾಶ್ ಇತ್ತು, ಕ್ಯಾಶ್ ಅನ್ನ ಪೇ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಸೊ ಇದು ಒಂದು ಇನ್ಸಿಡೆಂಟ್ ನಮ್ ಜೊತೆ ನಡೀತು. ನಾನು ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ, ಯಾಕಂದ್ರೆ ಈ ತರ ತುಂಬಾ ಸ್ಕ್ಯಾಮ್ ಎಲ್ಲ ನಡೀತಾ ಇರತ್ತೆ. ಇದರಿಂದ ಮೇನ್ ಪ್ರಾಬ್ಲಮ್ ಆಗೋದು ಯಾರಿಗ್ ಗೊತ್ತಾ, ಇವಾಗ ನಿಜವಾಗ್ಲೂ ಯಾರೋ ಪಾಪ ಒಂದ್ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಏನೋ ಒಂದ್ ಎಮರ್ಜೆನ್ಸಿ ಇರುತ್ತೆ ಅಂದಾಗ, ಸೊ ಅಂತವ್ರಿಗೆ ಅವಾಗ ಯಾರು ಹೆಲ್ಪೇ ಮಾಡಕ್ ಹೋಗಲ್ಲ. ಇಂಥವ್ರಿಂದ ಅವ ಏನ್ ಕಲ್ತ್ವಿ ಅಂದ್ರೆ, ಫಸ್ಟ್ ಆಫ್ ಆಲ್ ಯಾರನ್ನು ನಂಬಾರ್ದು, ಪಾಪ ಪುಣ್ಯ ಅನ್ನೋದು ನೋಡಕ್ಕೆ ಹೋಗ್ಬಾರ್ದು. ನಮ್ಗೆ ಆಕ್ಚುಲಿ ನಾವ್ ಈ ತರ ಯಾರಿಗೂ ಇದ್ ಮಾಡಕ್ ಹೋಗಲ್ಲ, ಬಟ್ ಅವರು ಅಷ್ಟೊಂದ್ ಜನರ ಮುಂದೆ ಬಂದ್ಬಿಟ್ಟು ನಮ್ಮನ್ನೇ ಇಲ್ಲ ಅಂದ್ರೂ ಮತ್ತು ರಿಕ್ವೆಸ್ಟ್ ಮಾಡ್ತಾನೆ ಇದಾರೆ ಅಂದಾಗ ನಮಗೂ ಏನು ಮಾಡಕ್ಕಾಗಿಲ್ಲ. ಸರಿ ಏನೋ ಲೇಡೀಸ್ ಪಾಪ ಹೆಲ್ಪ್ ಮಾಡೋಣ ಅಂತ ನಾವು ಇದ್ ಮಾಡಿದ್ದು. ಬಟ್ ದೇವ್ರ ದಯೆ ನಾವು ಸೇವ್ ಆದ್ವಿ. ಮೋಸ್ಟ್ ಆಫ್ ದಿ ಪೀಪಲ್ ಏನ್ ಮಾಡ್ತಾರೆ, ಈ ತರ ID ಎಲ್ಲ ಇರುತ್ತಲ್ವಾ, ಕಾಲರ್ ID ಆಪ್, ಸೊ ಅದ್ರಲ್ಲಿ ರಿಯಲ್ ಹೆಸರನ್ನೇ ಕೊಟ್ಟಿರ್ತೀವಿ ನಾವು, ನಮ್ ಫುಲ್ ಹೆಸರು ಬರ್ದಿರ್ತೀವಿ. ಸೊ ಆ ತರ ನನ್ನ ಹಸ್ಬೆಂಡ್ ಅದು ಇತ್ತು ಅಂದಿದ್ರೆ ನಾವು ಮೋಸ್ಟ್ಲಿ ಅವ್ರು ನಮ್ಗೆ ಮೋಸ ಮಾಡ್ಬೋದಿತ್ತು. ಪೇಮೆಂಟ್ ಮಾಡಿದೇವೆ ಸರ್, ನಿಮ್ದು ಈ ಹೆಸರಲ್ವಾ, ಈ ನಂಬರು ಪೇ ಮಾಡಿದೀವಿ, ಇವಾಗ ಏನೋ ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ನಿಮ್ಗೆ ಆಮೇಲೆ ಬರುತ್ತೆ, ನಮ್ಗೆ ಇಲ್ಲಿ ಪೇ ಮಾಡ್ಬಿಡಿ ಅಂತ ಮೋಸ ಮಾಡ್ಬಿಡ್ತಾ ಇದ್ರು. ಬಟ್ ನಾವ್ ಅಲ್ಲಿ ಪೆಟ್ ನೇಮ್ ಕೊಟ್ಟಿದ್ವಲ್ಲ, ಸೊ ಅದ್ರಿಂದ ಅವ್ರಿಗೆ ಏನೂ ಮಾಡಕ್ಕಾಗಿಲ್ಲ. ಸೊ ನಾನು ನಿಮ್ಮ ಹತ್ರನೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ನಿಮ್ದು ಈ ತರ ಟ್ರೂ ಕಾಲರ್ ಆಪ್ ಯಾವ್ದಾದ್ರು ನೀವು ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಅಲ್ಲೆಲ್ಲೂ ನಿಮ್ದು ರಿಯಲ್ ಹೆಸರು ಕೊಡಕ್ ಹೋಗ್ಬೇಡಿ. ಒಂದು ಇನ್ನೊಂದೇನಂದ್ರೆ, ನಾವ್ ಯಾವತ್ತು 2 ಅಕೌಂಟ್ ಇದ್ರೆ ಒಳ್ಳೇದು, ಅಂದ್ರೆ ಫೋನ್ ಪೇಗೆ ಅಂತ ಒಂದು ಸಪರೇಟ್ ಅಕೌಂಟ್ ಇದ್ರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಈ ತರ ಸ್ಕ್ಯಾಮ್ ಎಲ್ಲ ತುಂಬಾ ನಡೀತಾ ಇರತ್ತೆ, ಎಸ್ಪೆಷಲಿ ಈ ಸ್ಕ್ಯಾನರ್ ಯೂಸ್ ಮಾಡ್ತೀವಿ ಫೋನ್ ಪೇ ಮಾಡುವಾಗ, ಸೊ ಅದರಿಂದೆಲ್ಲ ತುಂಬಾ ಫ್ರಾಡ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅಂತ ಫೋನ್ ಪೇಗೆ ಅಂತ ನಾವ್ ಒಂದು ಸಪರೇಟ್ ಅಕೌಂಟ್ ಇಟ್ರೆ ಒಳ್ಳೇದು. ಸೊ ಅದ್ರಲ್ಲಿ ಜಾಸ್ತಿ ಅಮೌಂಟ್ ಕೂಡ ನಾವ್ ಇಟ್ಕೊಂಡಿರ್ಬಾರ್ದು ಅಕೌಂಟ್ ಅಲ್ಲಿ. ಬರೀ ಒಂದ್ ಜಾಸ್ತಿ ಅಂದ್ರೆ 5,000 ಬರೀ ನಮ್ಗೆ ಏನ್ ಖರ್ಚಿಗೆ ಏನ್ ಬೇಕಿರುತ್ತೆ ಅಷ್ಟನ್ ಮಾತ್ರ ಅಕೌಂಟ್ ಅಲ್ಲಿ ಇಟ್ಕೊಂಡು ಫೋನ್ ಪೇಗೆ ಅಂತ ಸಪರೇಟ್ ಅಕೌಂಟ್ ಯೂಸ್ ಮಾಡಿದ್ರೆ ಬೆಟರು ಅಂತ ನನ್ಗೆ ಅನ್ಸುತ್ತೆ. ಒಂದೇ ಅಕೌಂಟ್ ಇದ್ರೆ ಏನಾಗುತ್ತೆ, ಈ ತರ ಸ್ಕ್ಯಾಮ್ ಎಲ್ಲ ಆದಾಗ ನಾವ್ ಇದ್ದಿರೋ ದುಡ್ಡು ಎಲ್ಲ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಆನ್ಲೈನ್ ಪೇಮೆಂಟ್ ಅಂದಾಗ. ಸೊ ಅದರಿಂದ ಅಡ್ವಾಂಟೇಜ್ ಎಷ್ಟಿದೆ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ಇದು ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು. ಸೊ ಹಾಗೇನೆ ಇವಾಗ ದೇವಸ್ಥಾನಕ್ಕೆ ಹೋಗೋದಿದೆ, ರೆಡಿ ಆಗ್ಬೇಕು. ಸೊ ಅದಾದ್ಮೇಲೆ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈ ದೇವಸ್ಥಾನದ ಹೆಸರು ಚಿಲ್ಕೂರು ಬಾಲಾಜಿ ಟೆಂಪಲ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಇದು ವೆಂಕಟೇಶ್ವರ ಸ್ವಾಮಿ ದೇವರದ್ದು ದೇವಸ್ಥಾನ. ಇದು ನಮ್ಗೆ ನಮ್ಮ ಪರಿಚಯದವರು ಒಬ್ರು ಹೇಳಿದ್ರು, ಅಲ್ಲಿಗೊಂದ್ಸಲ ಹೋಗ್ಬಿಟ್ಟು ಬನ್ನಿ ಎಲ್ಲ ಒಳ್ಳೇದಾಗತ್ತೆ ಅಂತ. ತುಂಬಾ ಟೈಮಿಂದ ಅನ್ಕೋತಿದ್ವಿ ಒಂದ್ಸಲ ಹೋಗ್ಬೇಕು ಅಂತ, ಬಟ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಬಂದಿದೀವಿ. ಹಾಗೇನೆ ಇಲ್ಲಿ ಹರಕೆ ರೂಪದಲ್ಲಿ ಪ್ರದಕ್ಷಿಣೆ ಸೇವೆನ ಮಾಡ್ತಾರೆ ಜನ. ಅಂದ್ರೆ ನಾವೇನೋ ಒಂದು ಅನ್ಕೊಂಡಿರ್ತೀವಿ ಅದಾಗಬೇಕು ಅಂದಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು 11 ಪ್ರದಕ್ಷಿಣೆ ಹಾಕ್ಬಿಟ್ಟು ಏನ್ ಬೇಕು ಅಂತ ದೇವ್ರ ಹತ್ರ ಕೇಳ್ಕೋಬೇಕಂತೆ. ಅದಾದ್ಮೇಲೆ ಅದು ಕಂಪ್ಲೀಟ್ ಆಗತ್ತಲ್ವಾ, ನಾವ್ ಏನ್ ಅನ್ಕೊಂಡಿರ್ತೀವಿ ಅದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ 108 ಪ್ರದಕ್ಷಿಣೆನ ಹಾಕೋದು, ಆ ತರ ಇದೆ.
ಹಾಗೇನೆ ಅಲ್ಲಿಂದ ವಾಪಸ್ ಬರುವಾಗ ಸಂಜೆ ಆಗಿತ್ತು. ಆನ್ ದಿ ವೇನೆ ಒಂದ್ ಕಡೆ ಸ್ನ್ಯಾಕ್ಸ್ ಎಲ್ಲ ಒಂದ್ ಸ್ವಲ್ಪ ತಗೊಂಡು ತಿನ್ಕೊಂಡು ಹೋದ್ವಿ. ಅಂದ್ರೆ ಈ ಪಾನಿಪುರಿ ಮತ್ತೆ ಇದು ವಡಾಪಾವ್ ತಗೊಂಡಿದ್ವಿ. ಸೊ ಅದನ್ನ ತಿಂದ್ಬಿಟ್ಟು ನಂತರ ನಾವು ಮನೆಗೆ ಹೋದ್ವಿ. ಇದಾಗಿತ್ತು ಒಂದು ಪುಟ್ಟ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.